ನಾನ್ ಮದ್ವೆ ಆಗೋ ಹುಡ್ಗನ್ಗೆ ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ಅಂತ ನಿನ್ ಗೊತ್ತಾ? ಗೊತ್ತೇನೋ ನಿನ್ಗೆ? ಗುಣದಲ್ಲಿ ಶಿವಣ್ಣ, ನಡಿಗೆಯಲ್ಲಿ ಅಪ್ಪು, ನಿಂತ್ರೆ ಕಿಚ್ಚ, ನೋಡಿದ್ರೆ ದಚ್ಚು, ಮಾತಾಡಿದ್ರೆ ಧ್ರುವ, ಮೌನವಾಗಿದ್ರೆ ಯಶ್. ಮಕ್ಕೊಂಡಾಗ ಮಲಗ್ದಾಗ ಯಾರಾದ್ರೂ ಮುಖ ನೋಡ್ತಾರಾ? ಅಲ್ವಾ? ಅವ್ರವ್ರ ಜೀವನ ಅವ್ರಿಗೆ ಮುಖ್ಯ, ನಿಮ್ ಜೀವನ ನಿಮ್ಗೆ ಮುಖ್ಯ ಬಾಸು. ಈ ತರ ಅಭಿಮಾನ ಅನ್ನೋ ಹೆಸರಲ್ಲಿ ಹುಚ್ಚಿಡಿಸ್ಕೊಂಡು ನಿಮ್ ಅಮೂಲ್ಯವಾದ ಜೀವನ ಹಾಳು ಮಾಡ್ಕೊಂತ ಇದ್ರಲ್ಲ. ಅಭಿಮಾನಿ ಹೇಗಿರ್ತಾನೆ ಗೊತ್ತಾ? ಮೊದ್ಲು ದೇಶ ನಮ್ಮ ನಾಡಿಗೆ ಗೌರವ ಕೊಡ್ತಾನೆ, ತಂದೆ ತಾಯಿನ ಪೂಜಿಸ್ತಾನೆ, ಸಾಧನೆ ಮಾಡಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಭೇದ ಭಾವ ಇಲ್ದೆ ಪ್ರೀತಿಸ್ತಾನೆ. ಹಾಗೆ ಅವ್ರ ಹೀರೋಗಳು ಸಿನಿಮಾದಲ್ಲಿ ಮಾಡಿರೋ ಪಾತ್ರದ ಹಾಗೆ ಸಮಾಜದ ಹಿತಕ್ಕಾಗಿ ಜೀವಿಸ್ತಾನೆ. ಅಭಿಮಾನಿ ಆದವನು ಯಾವತ್ತೂ ಕುರುಡು ಪ್ರೇಮ ಇಟ್ಕೊಂಡು ಬೀದಿಲಿ ಕುಡ್ದು ಒಡೆದಾಡ್ಕೊಂಡು ಅವ್ರ ಹೀರೋ ಮರ್ಯಾದೆನ ಬೀದಿಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಳಿಯಲ್ಲ. ನಾನು ಅಭಿಮಾನಿನೇ, ಆದ್ರೆ ನಿಮ್ ಹಾಗಲ್ಲ. ಜೈ ಕನ್ನಡಿಗ, ಜೈ ಕರ್ನಾಟಕ ಮಾತೆ. ಇನ್ಮೇಲೆ ಸಿನಿಮಾ ರಿಲೀಸ್ಗೆ ಕಟ್ಔಟ್ಗೆ ಹಾಲ್ನ ಅಭಿಷೇಕ ಅಂತೆಲ್ಲ ಮಾಡಿ ದುಡ್ಡನ್ನ ವೇಸ್ಟ್ ಮಾಡಲ್ಲ ಸರ್. ಯಾವ್ದಾದ್ರು ಅನಾಥಾಶ್ರಮದ ಮಕ್ಳು ಕೊಟ್ಬಿಡ್ತೀವಿ. ಮಗ ಬಾರೋ, ಈ ಬದಲಾವಣೆ ನಮ್ಮಿಂದಾನೇ ಆಗ್ಲಿ. ಎಲ್ಲ ಕನ್ನಡ ಸಿನಿಮಾವನ್ನು ನೋಡ್ತೀವಿ, ಕನ್ನಡಿಗರನ್ನ ಬೆಳೆಸ್ತೇವೆ. ದಿನದಲ್ಲಿ ಒಂದೊಳ್ಳೆ ಕೆಲಸ ಮಾಡ್ಬೇಕು ಅಂತ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿದ್ರು. ದಾಟ್ಸ್ ನೈಸ್. ಆದ್ರೆ ನಾನಿವತ್ತು 2 ಒಳ್ಳೆ ಕೆಲಸ ಮಾಡಿದೀನಿ. ಏನದು? ಒಂದು ಟೈಮಿಗೆ ಸರಿಯಾಗೆ ನಿಮ್ಮಲ್ಲಿ ಕರ್ಕೊಂಬಂದಿದ್ದು. ಇನ್ನೊಂದು ಅದೇ ಇನ್ನೊಂದು ಹೇಳು. ಟೈಮ್ ಸರಿಯಾಗಿ ನಿಮ್ಮನ್ನ ಆಮೇಲೆ ಹೇಳು. ನಿಮ್ಮನ್ನ ನನ್ನ ಮನ್ಸೊಳಗೆ ಬಿಟ್ಕೊಂಡಿದ್ದು. ಯೋಚನೆ ಮಾಡು. ನಾನ್ ಒಂದ್ಸತಿ ಒಳಗಡೆ ಬಂದ್ರೆ ಹೊರಗೆ ಹೋಗೋ ಮಾತೇ ಇಲ್ಲ. ಬೀಗ್ರೆ, ಮಗಳು ಮದುವೆ ನಡೀತಾ ಇದೆ, ಸಂತೋಷವಾಗಿರೋ ಬದಲು ಮುಖ ಗಂಟು ಹಾಕೊಂಡು ನಿಂತಿದಿರಲ್ಲ. ನಗು ಆರೋಗ್ಯಕ್ಕೆ ಒಳ್ಳೇದು ಅಂತ ಆರೋಗ್ಯ ಶಾಸ್ತ್ರದಲ್ಲೇ ಹೇಳಿದೆ. ದಿನ ಒಂದು ಸೇಬ್ ತಿಂತೀನಿ ಡಾಕ್ಟರ್ನ ದೂರ ಇಡಕ್ಕೆ. ನೀವು ಅಯ್ಯೋ, ನಿಮ್ಮ ನಿಂಬೆ ಹಣ್ಣು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ದಾರೆ. ಒಬ್ಬ ಪಬ್ಲಿಕ್ಗೆ ಅನ್ಯಾಯ ಆದ್ರೆ ಪೊಲೀಸ್ ಬರ್ತಾರೆ, ಅದೇ ಪೊಲೀಸ್ಗೆ ಅನ್ಯಾಯ ಆದ್ರೆ ಅದೇ ಪಬ್ಲಿಕ್ ಯಾಕೆ ಸರ್ ಬರಬಾರ್ದು? ಇವತ್ತು ನಾನು ಕಾನೂನು ಪ್ರಕಾರ ಮಾಡಿರೋ ತಪ್ಪೆ, ಆದ್ರೆ ಸಮಾಜಕ್ಕೆ ನ್ಯಾಯನೇ ಸರ್. ಇವತ್ತು ದೇಶ ನೆಮ್ಮದಿ ಶಾಂತಿಯಿಂದ ಇದೆ ಅಂತಂದ್ರೆ ಅದಕ್ಕೆ ಕಾರಣ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟೇ ಸರ್. ಆ ಪೊಲೀಸ್ಗೂ ಹೆಂಡತಿ ಮಕ್ಕಳು ಸಂಸಾರ ಅಂತ 100 ಭಾವನೆಗಳಿರುತ್ತೆ ಸರ್. ಆದರೆ ಅದೆಷ್ಟೋ ಕ್ರಿಮಿನಲ್ಸು ಅವ್ರು ಉಸಿರು ಕಟ್ಕೊಳ್ತಾ ಇದ್ದಾರೆ ಸರ್, ಕೊಳ್ತಾ ಇದ್ದಾರೆ. ಪೊಲೀಸ್ ಪವರ್ಫುಲ್ ಆಗಬೇಕು ಅಂದರೆ ಪಬ್ಲಿಕ್ ಎಂಪವರ್ ಕೊಡೋರಾಗಿರಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ 2 ಚಾಯ್ಸ್ ಇರುತ್ತೆ, ಒಂದು ರೈಟು, ಇನ್ನೊಂದು ರಾಂಗು. ಅವ್ರವ್ರ ಸಂತೋಷಕ್ಕೋಸ್ಕರ ಅವ್ರು ಯಾವತ್ತೂ ರೈಟನ್ನು ಚೂಸ್ ಮಾಡ್ತಾರೆ. ಆದರೆ ನಾನು ರಾಂಗನ್ನೇ ಚೂಸ್ ಮಾಡಿ ನನ್ನ ಕೆಲಸ ನಾನು ಮಾಡಿ ಮುಗಿಸಿದ್ದೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತಾನೆ ಕಾನೂನು ಮಾಡಿದ್ದು. ಆ ಕಾನೂನನ್ನು ರಕ್ಷಣೆ ಮಾಡಬೇಕು ಅಂತಾನೆ ಪೊಲೀಸವ್ರನ್ನ ನೇಮಕ ಮಾಡಿದ್ದು. ಯೂನಿಫಾರ್ಮ್ ಹಾಕೊಂಡು ನೋಡಿದ್ರೆ ನೀನು ಮಾಡಿದ ತಪ್ಪು, ಅದೇ ಯೂನಿಫಾರ್ಮ್ನ ಕಳ್ಚಿ ನೋಡಿದ್ರೆ ನೀನು ಮಾಡಿದ ತಪ್ಪಲ್ಲ. ನಿನ್ನಿಂದ ಒಂದು ಫ್ಯಾಮಿಲಿಗೆ ನ್ಯಾಯ ಸಿಕ್ಕಿದೆ. ನೀನು ಮಾಡಿದ ಕೊಲೆಗಳನ್ನ ಡಿಪಾರ್ಟ್ಮೆಂಟ್ಗೆ ಹೇಳಿ ಪ್ರಮೋಷನ್ ತಗೊಳ್ಳೋ ಆಸೆ ನನಗಿಲ್ಲ. ಯಾಕೆಂದ್ರೆ ನೀನು ಮಾಡಿದ್ರಲ್ಲಿ ನ್ಯಾಯ ಇತ್ತು, ಮಾನವೀಯತೆ ಇತ್ತು. ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆತ್ಮಕ್ಕೆ ಶಾಂತಿ ಸಿಕ್ತು. ಮನುಷ್ಯನ್ಗೆ ಯಾವತ್ತಿದ್ರು ಸಾವು ಖಚಿತ ಅಲ್ವಾ? ಹಾಗೆ ನಾನು ಸತ್ ಮೇಲೆ ಆರ್ಗನ್ಸ್ನ ಡೊನೇಟ್ ಮಾಡಬೇಕು ರೀ. ಈಗ ಯಾಕೆ ಆ ಮಾತು ಕೊಟ್ಟಿದ್ಯಾ, ನಡೆಸ್ಕೊಡ್ಬೇಕು. ಆಯ್ತು ಪತಿದೇವ. ಮಕ್ಕಳು ಕಾಯ್ತಾ ಇದ್ದಾರೆ.